ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾನು ಬೆರ್ರಿ ಟೊಮೊಟೊ ಹಣ್ಣನ್ನು ಬಳಸ್ಕೊಂಡು ಟೊಮೊಟೊ ಸಾರನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಟೊಮೊಟೊ ಸಾರು ಹುಳಿ ಹುಳಿಯಾಗಿ ಭಾಳ ರುಚಿ ಇರುತ್ತೆ ನೋಡಿರಿ. ಬೆರ್ರಿ ಟೊಮೊಟೊ ಹಣ್ಣು ಅಂದರೆ ಇದು ಸಾಮಾನ್ಯವಾಗಿ ಹೊಲಗಳಲ್ಲಿ ಬೆಳೆಯುತ್ತೆ. ಈಗ ನೋಡಿರಿ, ಇದು ಕಿತ್ತುವಾಗನೇ ಎಲ್ಲ ಸಿಪ್ಪೆ ಎಲ್ಲ ಸ್ಮೂತಾಗಿರೋದ್ರಿಂದ ಹಾಗೆ ಕಿತ್ಬಿಡ್ತೈತಿ. ಸಿಪ್ಪೆ ಎಲ್ಲ ಒಡೆದೋಗ್ಬಿಡ್ತಾವೆ ಇವು. ಅದು ನಿಧಾನಕ್ಕೆ ನಾವು ತೋಟದಿಂದ ಹರ್ಕೊಂಡು ಬರಬೇಕಾಗುತ್ತೆ. ಈಗ ಅದನ್ನು ನಾವು ನೀರು ಹಾಕಿ ಮೊದಲ ಬೇಯಿಸ್ಕೊಳ್ಳೋಣ. ಇದು ಸಿಪ್ಪೆ ಮಾತ್ರ ಭಾಳ ಸ್ಮೂತಾಗಿರ್ತೈತಿ. ಒಂದು 5 ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ. ಸಾರು ನಮಗೆ ಮಾಡೋಕ್ಕೇನು ಭಾಳ ಹೊತ್ತು ಕಷ್ಟ ಆಗಲ್ಲ, ಆಮೇಲೆ ರುಚಿನೂ ಜಾಸ್ತಿ ಇರುತ್ತೆ. ಈ ಥರ ಟೊಮೊಟೊ ಹಣ್ಣು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗಲ್ಲ. ಇದು ಹೊಲದಲ್ಲಿ ಮಾತ್ರ ಈ ಥರ ಕೂಲಿಗೆ ಹೋದಾಗ ಎಲ್ಲ ಹರ್ಕೊಂಬರೋದು ನಾವೆಲ್ಲ. ಈಗ ನೋಡಿರಿ, ಇದನ್ನೊಂದು 10 ನಿಮಿಷ ಬೇಯಕ್ಕೆ ಇಟ್ಕೊಳ್ಳೋಣ. ಈಗ ಒಂದು 10 ನಿಮಿಷಕ್ಕೆಲ್ಲ ಮೆತ್ತಗೆ ಬೆಂದ್ಬಿಡ್ತೈತಿ ಇದು. ಈ ಥರ ಬೆಂದ ನಂತರ ನಾವು ಮೊದಲು ಒಂದು ಜರಡಿಗೆ ಸೋದಿಸ್ಕೊಂಡ್ಬಿಡೋಣ. ಅದು ಎಲ್ಲ ಕಟ್ಟೆಲ್ಲ ಸೋಸ್ಕೊಂಡು ಆ ನಂತರ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಳೋದು. ಆಮೇಲೆ ಈಗ ನೋಡಿರಿ, ಇದರಲ್ಲಿ ಬೀಜ ಜಾಸ್ತಿ ಇರೋದ್ರಿಂದ ಇದನ್ನು ಜಾಸ್ತಿ ಸೋಸೆ ಮಾಡಬೇಕಾಗುತ್ತೆ. ನಾವು ಹಂಗೆ ಮಾಡಿದ್ರೆ ಸಾರು ತುಂಬ ಬರೀ ಬೀಜನೇ ಬರ್ತಾವೆ. ಅದಕ್ಕೆ ಬೀಜ ತೆಗೆಯೋದಕ್ಕೋಸ್ಕರ ಈ ಥರ ಬೇಯಿಸಿ ಸೋಸಿ ಈ ಥರ ಆಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಎಲ್ಲ ಮೆತ್ತಗೆ ನಾವು ಬೇಳೆ ಮಸಿಯುವಂಥ ಗುಂಡು ತೊಗೊಂಡು ಚಲೋ ಹೊತ್ತಿಗೆ ಮಸ್ಕೊಂಡ್ಬಿಡ್ಬೇಕು. ಸ್ವಲ್ಪ ಹೊತ್ತು ಮಸಿತಿದ್ದಂಗೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಇದೇನು ಜಾಸ್ತಿ ಹೊತ್ತು ಬೇಯಂಗಿಲ್ಲ. ಈ ಟೊಮೊಟೊ ಮಾಮೂಲಿ ಟೊಮೊಟೊ ಅಂದರೆ ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತೆ, ಲೇಟಾಗಿ ಬೇಯುತ್ತೆ. ನಾನು ಮೊದಲೇ ಸೋದಿಸ್ಕೊಂಡಿರೋಂಥ ನೀರನ್ನು ಅದಕ್ಕೆ ಹಾಕ್ಕೊಂಡು ಈಗ ಮತ್ತೆ ನಾನು ವಾಪಸ್ಸು ಸೋದಿಸ್ಕೊಳಕತ್ತೀನಿ. ನಿಮಗೆ ಇನ್ನೂ ಸ್ವಲ್ಪ ಸಾರು ಜಾಸ್ತಿ ಬೇಕಂದ್ರೆ ಈ ಸೋಸಿರುವಂಥ ಸಿಪ್ಪೆ ಮತ್ತು ಬೀಜಕ್ಕೆ ಇನ್ನೊಂದು ಸ್ವಲ್ಪ ನೀವು ನೀರು ಹಾಕಿ ಬೆರೆಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಕೊಂಡು ಹಾಕ್ಕೋಬೋದು. ಈಗ ಮತ್ತೆ ಎಲ್ಲನೂ ಒಂದ್ಸರಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ನೋಡಿರಿ, ಸಿಪ್ಪೆ ಅಂತೂ ಒಂಚೂರು ಕಾಣಲ್ಲ, ಅಷ್ಟು ಮೆತ್ತಗಾಗ್ಬಿಟ್ಟಿರುತ್ತೆ. ಆದರೆ ಇದು ಬೀಜ ಜಾಸ್ತಿ ಇರೋದ್ರಿಂದ ಸೋಸಿ ಮಾಡಿದ್ರೆ ಭಾಳ ರುಚಿ ಇರ್ತೈತಿ ಸಾಂಬಾರು. ಈಗೆಲ್ಲ ತೆಗೆದ ನಂತರ ಈಗ ರಸಕ್ಕೆ ನಾವು ಸಾರು ಮಾಡ್ಕೊಳ್ಳೋಣ. ಇದು ಹುಳಿ ಜಾಸ್ತಿ ಇರುತ್ತೆ. ನೀವು ಬೇಕಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೋದು. ಒಬ್ಬೊಬ್ಬರು ಸ್ವಲ್ಪ ಬೇಳೆ ಕಟ್ಟು ಕೂಡ ಇದಕ್ಕೆ ಯೂಸ್ ಮಾಡ್ಕೊತಾರೆ. ಆನಂತರ ಹುಷಾರಿಲ್ಲದೆ ಇರುವಾಗ ಈ ಥರ ಟೊಮೊಟೊ ಸಾರು ಮಾಡಿದ್ರಂತೂ ಬಾಯಿಗೆ ಅಷ್ಟು ರುಚಿ ಬರುತ್ತೆ. ಈಗ ಬಾಣಲಿಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳಕತ್ತೀನಿ. ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅನ್ನಲಿ. ಆನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. 1 ಗೆಡ್ಡೆ ಬೆಳ್ಳುಳ್ಳಿನ ಅಂದರೆ ನಾಟಿ ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಇದು ಸಣ್ಣ ಸಣ್ಣದಿರುತ್ತೆ, ಅದಕ್ಕೆ ನಾನು ಸಿಪ್ಪೆ ತೆಗ್ದಿಲ್ಲ. ನೀವು ಬೇಕಾದರೆ ಸಿಪ್ಪೆ ತೆಗೆದು ಉಪಯೋಗಿಸ್ಕೋಬೋದು. ಈಗ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗ್ತಿದ್ದಂಗೆ ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಯಾಕಂದರೆ ಇದಕ್ಕೆ ನಾನು ಎಣ್ಣೆಗೆ ನಾನು ಎಲ್ಲ ಪೌಡರ್ ಅಂದರೆ ಖಾರದ ಪುಡಿ, ಅರಿಶಿಣ ಪುಡಿ, ಗರಂ ಮಸಾಲ ಹಾಕ್ಕೊಳಕತ್ತೀನಿ. ಅದಕ್ಕೆ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕು. ಇಲ್ಲಾಂದರೆ ಆ ಬಾಣಲಿನ ನಾವು ಕೆಳಗಿಟ್ಟು ನಾವು ಎಲ್ಲ ಮಸಾಲ ಹಾಕ್ಕೊಂಡ ನಂತರ ಮತ್ತೆ ವಾಪಸ್ ಮೇಲೆ ಇಡ್ಬೋದು. ಈ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಸ್ವಲ್ಪ ಫ್ರೈ ಆಗಲಿ, ಹಾಗೆ ಕೈ ಆಡಿಸ್ಕೊಂಡು ಆನಂತರ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಖಾರದ ಪುಡಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಬಳಸ್ಕೊಳ್ರಿ. ಆನಂತರ ಸ್ವಲ್ಪ ಗರಂ ಮಸಾಲೆ ಇಷ್ಟ ಹಾಕಿದ್ರೆ ಸಾಕು, ಸಾರು ಅಷ್ಟು ರುಚಿ ಇರ್ತೈತಿ ಇದು. ಈಗ ಕಾಯ್ದಿರೋ ಬಾಣಲಿಗೆ ಎಷ್ಟು ಬಿಸಿ ಇರುತ್ತೆ ಎಣ್ಣೆ, ಅಷ್ಟೇ ಬಿಸಿ ಒಳಗೆ ನಾವು ಖಾರದ ಪುಡಿ ಅದೆಲ್ಲ ಹಾಕ್ಕೋಬೇಕಾಗುತ್ತೆ. ಅಷ್ಟೇ ಬಿಸಿಗೆ ಚಲೋತ್ನಾಗ ಅದು ಫ್ರೈ ಆಗಿಬಿಡ್ತೈತಿ. ಗ್ಯಾಸ್ ಹಚ್ಚಿದ್ರೆ ಎಲ್ಲ ಕಪ್ಪಗಾಗಿ ರುಚಿ ಬರೋಂಗಿಲ್ಲ. ಈಗ ನಾವು ಬಸ್ತಿ ಇಟ್ಕೊಂಡಿರುವಂಥ ಕಟ್ಟನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಈ ಸಮಯಕ್ಕೆ ನೀವು ಇನ್ನೊಂದು ಸ್ವಲ್ಪ ನೀರು ಬೇಕಾದರೂ ಹಾಕ್ಕೋಬೋದು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಬೆಲ್ಲ ಹಾಕಲೇಬೇಕಾಗುತ್ತೆ. ಯಾಕಂದರೆ ಇದು ಬೆರ್ರಿ ಟೊಮೊಟೊ ಹಣ್ಣು ಭಾಳ ಹುಳಿ ಇರುತ್ತೆ. ನಾವು ಬೆಲ್ಲ ಹಾಕಿಲ್ಲ ಅಂದರೆ ಅಷ್ಟು ಹುಳಿ ನಮಗೆ ತಿನ್ನೋಕ್ಕಾಗಲ್ಲ. ಹುಣಸೆಹಣ್ಣಿಗಿಂತ ಹುಳಿ ಜಾಸ್ತಿ ಇರುತ್ತೆ ಇದು. ಆಮೇಲೆ ಈ ಟೊಮೊಟೊ ಸಾರಿಗೆ ಬೆಲ್ಲ ಹಾಕಿದ್ರೇ ರುಚಿ ಜಾಸ್ತಿ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು. ನೋಡಿರಿ, ಈಗ ಸೂಪರಾಗಿ ನಮಗೆ ಟೊಮೊಟೊ ಸಾರು ರೆಡಿ ಆಯಿತು. ಯಾರಿಗಾದ್ರೂ ಆರಾಮಿಲ್ಲ, ಹುಷಾರಿಲ್ಲ ಅಂದಾಗ ಈ ಥರ ಟೊಮೊಟೊ ಸಾರು ಅನ್ನ ಇದ್ದರೆ ಸಾಕು, ಆರಾಮಾಗಿ ಊಟ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸ್ರಿ. ಧನ್ಯವಾದಗಳು.